Hello everyone, this is Manasa BT. Welcome to my channel Make It Happen. ನಾವು KS ಮೇನ್ ಸೀರೀಸ್ ಮಾಡ್ತಾ ಇದ್ವಿ. ಫಸ್ಟ್ ಯೂನಿಟ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಯೂನಿಟ್ ಇಂದ ಇವತ್ತು ಸೆಕೆಂಡ್ ಯೂನಿಟ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಸೊ ಸೆಕೆಂಡ್ ಯೂನಿಟಲ್ಲಿ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದರಲ್ಲಿ ಫಸ್ಟ್ ಟಾಪಿಕ್ ಬ್ರೀಫ್ ಹಿಸ್ಟ್ರಿ ಆಫ್ ಗ್ಲೋಬಲ್ ಸ್ಪೇಸ್ ಪ್ರೋಗ್ರಾಮ್ಸ್ ಅಂತ ಇದೆ. ಸೊ ಗ್ಲೋಬಲ್ ಅಂತ ತಗೊಂಡಾಗ ನಾವು ಬೇರೆ ಕಂಟ್ರೀಸ್ದು ಫಸ್ಟ್ ಕಲಿಬೇಕು. ಅದಾದಮೇಲೆ ಇಂಡಿಯಾಕ್ಕೆ ಬರ್ತೀನಿ. ಇಂಡಿಯಾದಲ್ಲಿ ಡೀಪಾಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸೊ ಫಸ್ಟ್ ಹೇಗಿತ್ತು, ಸ್ಪೇಸ್ ಸೈನ್ಸ್ನ ಹೇಗೆ ಡೆವಲಪ್ ಮಾಡ್ಕೊಂಡು ಹೋದ್ರು ಬೇರೆ ಕಂಟ್ರೀಸ್ ಅಂತ ಹೇಳಿದ್ರೆ, ಜರ್ಮನಿಯವರು ಇವರು ಲಾಂಗ್ ಡಿಸ್ಟೆನ್ಸ್ ರಾಕೆಟ್ಸ್ ಮತ್ತು ವೆಪನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ವರ್ಲ್ಡ್ ವಾರ್ 1940ಸಲ್ಲೇ ವರ್ಲ್ಡ್ ವಾರ್ 2 ಕಂಪ್ಲೀಟ್ ಆಗುತ್ತೆ. ಸೊ ವರ್ಲ್ಡ್ ವಾರ್ ಆದಮೇಲೆ ಸೋವಿಯತ್ ಯೂನಿಯನ್ ಮತ್ತು US ಅವರು ಇವರು ಅವ್ರದ್ದೇ ಆದ ಓನ್ ಮಿಸೈಲ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ಮಿಸೈಲ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಮಿಸೈಲ್ ಆಯಿತು, ಲಾಂಗ್ ಡಿಸ್ಟೆನ್ಸ್ ರಾಕೆಟ್ಸ್ ಆಯಿತು, ವೆಪನ್ಸ್ ಥರ ಯೂಸ್ ಮಾಡ್ಕೋತಿದ್ರು. ಸೊ ಅದೆಲ್ಲ ಆದಮೇಲೆ ಸ್ಯಾಟಲೈಟ್ಸ್, ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ನ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 1957ಅಲ್ಲಿ ಮತ್ತೆ ಸೋವಿಯತ್ ಯೂನಿಯನ್ ಹಾಗೆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ನ ಲಾಂಚ್ ಮಾಡ್ತಾರೆ. ಅದು ಸ್ಪುಟ್ನಿಕ್ ಅಂತ ಕರಿತೀವಿ, ಸ್ಪುಟ್ನಿಕ್ 1. ಸೊ ಸೋವಿಯತ್ ಯೂನಿಯನ್ ಅಂತ ಹೇಳಿದರೆ ಆಗ 15 ಕಂಟ್ರೀಸ್ ಜಾಯ್ನ್ ಆಗಿ ಒಂದು ಯೂನಿಯನ್ ಆಗಿ ಆ್ಯಕ್ಟ್ ಮಾಡ್ತಿದ್ರು. ಬಟ್ ಈಗ ಅದು ಇಂಡಿಪೆಂಡೆಂಟ್ ಕಂಟ್ರೀಸ್ ಆಗಿದೆ. ಆ್ಯಂಡ್ 1958ಅಲ್ಲಿ ಇದೇ ಥರ ಆರ್ಟಿಫಿಷಿಯಲ್ ಸ್ಯಾಟಲೈಟ್ನ US ಅವರು ಇದು ಎಕ್ಸ್ಪ್ಲೋರರ್ 1 ಅಂತ ಸ್ಯಾಟಲೈಟ್ನ ಲಾಂಚ್ ಮಾಡ್ತಾರೆ. ಅದಾದಮೇಲೆ 1961ಅಲ್ಲಿ, ಸೊ ಈಗ ಸ್ಯಾಟಲೈಟ್ಸ್ ಎರಡು ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ನ ಲಾಂಚ್ ಮಾಡಾಯಿತು. ನೆಕ್ಸ್ಟ್ ಹ್ಯೂಮನ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಅರ್ತ್ ಆರ್ಬಿಟ್ ಮಾಡೋದು ಅಂತ ಹೇಳಿ 1961 ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ಟೈಮ್ ರಷ್ಯನ್ ಇದು ಅರ್ತ್ನ ಆರ್ಬಿಟ್ ಮಾಡ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಯೂರಿ ಗ್ಯಾಗರಿನ್. ಇವರ ಹೆಸರನ್ನ ಕೇಳಿರ್ತೀರ ಎಲ್ಲರೂ. ಆ್ಯಂಡ್ ನೆಕ್ಸ್ಟ್ ಅಮೇರಿಕನ್, ಸೇಮ್ 1961ನಲ್ಲೇ ಅಮೇರಿಕನ್ ಒಬ್ಬರು ಅರ್ತ್ನ ಆರ್ಬಿಟ್ ಮಾಡ್ತಾರೆ. ಯಾರವರು ಅಂತ ಹೇಳಿದ್ರೆ ಅಲಾನ್ ಶೆಪರ್ಡ್ ಅಂತ. ಅಲಾನ್ ಶೆಪರ್ಡ್ ಅವರು. ಅದಾದಮೇಲೆ ಮತ್ತೆ ಮೂನ್ ಮಿಷನ್ ಮಾಡ್ತಾರೆ. ಸೇಮ್ ಹ್ಯೂಮನ್ ಬೀಯಿಂಗ್ಸ್ನ ಇಟ್ಕೊಂಡು ಮೂನ್ಗೆ ಹೋಗಬೇಕು ಅಂತ ಹೇಳಿ ಮೂನ್ಗೆ ಹೋಗ್ತಾರೆ. ಸೊ ಅದರಲ್ಲೇ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಫಸ್ಟ್ ಹ್ಯೂಮನ್ ಟು ವಾಕ್ ಆನ್ ದ ಮೂನ್ ಆಗಿದ್ದು. ಸೊ ಇವ್ರನ್ನೂ ಸೇರಿಸಿ 12 ಮೆಂಬರ್ಸ್ ಇರ್ತಾರೆ. ಅಪೋಲೋ ಮಿಷನ್ ಇದು, 12 ಮೆಂಬರ್ಸ್ ಇರ್ತಾರೆ. ಸೊ ಅದರಲ್ಲಿ ಫಸ್ಟ್ ವಾಕ್ ಮಾಡಿದ್ದು ಮೂನ್ ಮೇಲೆ ನೀಲ್ ಆರ್ಮ್ಸ್ಟ್ರಾಂಗ್ ಅವರು. ಅದಾದಮೇಲೆ 1971ನಲ್ಲಿ ಸ್ಪೇಸ್ ಸ್ಟೇಷನ್ನ ಡೆವಲಪ್ ಮಾಡ್ತಾರೆ. ಓಕೆ, ಯಾರು ಅಂತ ಹೇಳಿದ್ರೆ ಮತ್ತೆ ಇದು ಸೋವಿಯತ್ ಯೂನಿಯನ್ ಅವರು. ಸೊ ಯಾವ ಸ್ಪೇಸ್ ಸ್ಟೇಷನ್ ಅಂತ ಹೇಳಿದ್ರೆ ನೇಮ್ ಏನು ಅಂತ ಹೇಳಿದ್ರೆ ಸ್ಯಾಲ್ಯೂಟ್ 1 ಅಂತ ಹೇಳಿ. ಅದಾದಮೇಲೆ 1981ನಲ್ಲಿ ಈಗ ಶಟಲ್ ಅಂತ ಬರುತ್ತೆ, ಸ್ಪೇಸ್ ಶಟಲ್ ಅಂತ. ಸೊ ಸ್ಪೇಸ್ ಶಟಲ್ ಅಂತ ಹೇಳಿದ್ರೆ ಇದೊಂದು ಸ್ಪೇಸ್ ಕ್ರಾಫ್ಟ್. ಇದು ಹೇಗೆ ಅಂತ ಹೇಳಿದ್ರೆ ಅರ್ತ್ ಇರುತ್ತಲ್ಲ, ಇದು ಅರ್ತ್ ಅಂತ ತಗೊಂಡ್ರೆ, ಇದು ಸ್ಪೇಸ್ ಅಂತ ತಗೊಂಡ್ರೆ, ಅರ್ತಿಂದ ಸ್ಪೇಸ್ಗೆ ಹೋಗುತ್ತೆ, ಎಗೇನ್ ಸ್ಪೇಸಿಂದ ಅರ್ತ್ ಬರುತ್ತೆ. ಹೀಗೆ ತುಂಬ ಸಲ ಹೋಗುತ್ತೆ ಬರುತ್ತೆ. ಸೊ ಶಟಲ್, ಅದನ್ನು ಶಟಲ್ ಆಗೋದು ಅಂತ ಹೇಳ್ತೀವಿ. ಸೊ ಈ ಥರ ಆಗೋ ಸ್ಪೇಸ್ ಕ್ರಾಫ್ಟ್ನ ಶಟಲ್ ಅಂತ ಕರಿತೀವಿ. ಸೊ ಆ ಶಟಲ್ನ ಡಿಫ್ರೆಂಟ್ ಕಂಟ್ರೀಸ್ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು 1981ನಲ್ಲಿ. ಸೊ ಆಗ ಶಟಲ್ ಫೈಟ್ ಬಿಗಿನ್ ಆಯಿತು ಅಂತ ಹೇಳ್ಬೋದು. ಓಕೆ, ಈಗ ನಮ್ಮ ಇಂಡಿಯಾದಲ್ಲಿ ಶಟಲ್ ಇದೆಯಾ, ಶಟಲ್ ಸ್ಪೇಸ್ ಕ್ರಾಫ್ಟ್ ಇದೆಯಾ ಅಂತ ಹೇಳಿದ್ರೆ ಡೆವಲಪ್ ಆಗ್ತಾ ಇದೆ, ಡೆವಲಪ್ ಮಾಡ್ತಿದ್ದಾರೆ. ಪುಷ್ಪಕ್ ಅಂತ ಅದರ ನೇಮ್. ಸೊ ಇದು ಟ್ರಯಲ್ ಎಲ್ಲ ಮಾಡಿದ್ದಾರೆ, ಇನ್ನೇನು ಸದ್ಯದಲ್ಲೇ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 1998ಅಲ್ಲಿ ಅದಾದಮೇಲೆ
ಈಗ ಅಲ್ಲಿ ಸ್ಪೇಸ್ಗೆ ಹೋಗ್ತೀವಿ. ಸ್ಪೇಸ್ಗೆ ಹೋದಾಗ ಇರೋಕ್ಕೊಂದು ಜಾಗ ಬೇಕು. ಸೊ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ. ಓಕೆ, ಸ್ಪೇಸ್ ಸ್ಟೇಷನ್ನ ಫಸ್ಟ್ ಟೈಮ್ 1998 ಮಾಡಿದರು. ಅದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ. ಸೊ ಇದನ್ನು ಯಾವುದೆಲ್ಲ ಕಂಟ್ರೀಸ್ ಮಾಡಿದರು ಅಂತ ಹೇಳಿದ್ರೆ, ಡೆವಲಪ್ ಯಾವುದೆಲ್ಲ ಮಾಡಿದರು ಅಂತ ಹೇಳಿದ್ರೆ USA, ರಷ್ಯಾ, ಅದಾದಮೇಲೆ ಜಪಾನ್, ಕೆನಡಾ ಆ್ಯಂಡ್ ಯುರೋಪಿಯನ್ ಕಂಟ್ರೀಸ್ಗಳು. ಓಕೆ, ಇಷ್ಟು ಕಂಟ್ರೀಸ್ ಸೇರಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಡೆವಲಪ್ ಮಾಡಿದ್ದಾರೆ. ಆ್ಯಂಡ್ ಸ್ಪೇಸ್ ಸ್ಟೇಷನ್ ಅಂದರೆ ಹೇಗಿರುತ್ತೆ ಏನು ಅಂತ ಹೇಳಿದ್ರೆ, ಇದೊಂದು ದೊಡ್ಡ ಕ್ರ್ಯೂಡ್ ಸ್ಪೇಸ್ ಕ್ರಾಫ್ಟ್ ಇದು. ಓಕೆ, ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅರ್ತ್ನ ಆರ್ಬಿಟ್ ಮಾಡ್ತಾ ಇರುತ್ತೆ. ಹೀಗೆ ಅರ್ತ್ ಆರ್ಬಿಟಲ್ಲೇ ಹೋಗ್ತಾ ಇರುತ್ತೆ ಸ್ಪೇಸ್ ಕ್ರಾಫ್ಟ್ ಥರ. ಸೊ ಆಸ್ಟ್ರೋನಟ್ಸ್ ಇದರಲ್ಲಿ ಇರ್ಬೋದು, ಸ್ಪೇಸ್ಗೆ ಹೋದಾಗ ಇಲ್ಲಿ ಉಳ್ಕೋಬೋದು. ಆ್ಯಂಡ್ ರಿಸರ್ಚ್ ಆಗಿರ್ಬೋದು, ಎಕ್ಸ್ಪೆರಿಮೆಂಟ್ ಏನಿದ್ರೂ ಕಂಡಕ್ಟ್ ಮಾಡ್ಬೋದು. ಸೊ ಇದು ಸ್ಪೇಸ್ ಸ್ಟೇಷನ್ ಅಂದರೆ. ನೆಕ್ಸ್ಟ್ ಇಂಡಿಯಾ ಬಂದರೆ, ಫಸ್ಟ್ ನಾವು ಯಾವುದೆಲ್ಲ ಸ್ಯಾಟಲೈಟ್ಸ್ ಇದೆ, ಯಾವ ಥರ ಕ್ಯಾಟಗರೈಸ್ ಮಾಡಿದ್ದೀವಿ, ಇದನ್ನು ನೋಡ್ಕೊಂಡು ಹೋಗೋಣ. ಲೇಟರ್ ನಾನು ಪರ್ಟಿಕ್ಯುಲರ್ ಆಗಿ ಸಿಲೆಬಸಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಇದೇ ವಿಡಿಯೋದಲ್ಲಿ. ಎಂಡ್ವರೆಗೂ ನೋಡಿ. ಸೊ ಎಕ್ಸ್ಪೆರಿಮೆಂಟಲ್ ಸ್ಯಾಟಲೈಟ್ ಅಂತ ತಗೊಂಡಾಗ 1975 ಇಂದ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟ್ ನಾವು ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಮಾಡ್ತೀವಿ, ರೈಟ್? ಅದ್ರ ಹೆಸರೇನು? ಆರ್ಯಭಟ. ಸೊ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ನಾವೇ ಡಿಸೈನ್ ಮಾಡಿರೋ ಸ್ಯಾಟಲೈಟ್ ಇದು. ಅದಾದಮೇಲೆ ಈಗ ರೀಸೆಂಟಾಗಿ ಮತ್ತೆ ಎಕ್ಸ್ಪೆರಿಮೆಂಟಲ್ ಸ್ಯಾಟಲೈಟ್ಸ್ ಮಾಡ್ತಾ ಇದ್ದೀವಿ. PSLV, ಇದನ್ನ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ. ಸೊ ಇದೆಲ್ಲ ಎಕ್ಸ್ಪೆರಿಮೆಂಟಲ್. ಅದಾದಮೇಲೆ ಕಮ್ಯುನಿಕೇಷನ್ ಸ್ಯಾಟಲೈಟ್ ಅಂತ ತಗೊಂಡ್ರೆ ಇನ್ಸ್ಯಾಟ್, ಕೇಳಿರ್ತೀರ ಇದನ್ನೆಲ್ಲ, ಆಲ್ಮೋಸ್ಟ್ ಕ್ವೆಶನಲ್ಲೆಲ್ಲ ಕೇಳ್ತಾ ಇರ್ತಾರೆ. GSAT ಈ ಥರದ್ದು, ಇದೆಲ್ಲ ಕಮ್ಯುನಿಕೇಷನ್ ಸ್ಯಾಟಲೈಟ್ ಅಂಡರಲ್ಲಿ ಬರುತ್ತೆ. ಆ್ಯಂಡ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತಲೂ ಬರುತ್ತೆ. ಇದನ್ನು ಭಾಸ್ಕರ, ಭಾಸ್ಕರ 1 ಅಂತ, ಅದಾದಮೇಲೆ EOS ಅಂತ ಬರುತ್ತೆ. EOS ಅಲ್ಲಿ 1, 4 ಅಂತ ಬರುತ್ತೆ. ಸೊ ಈ ಥರದ್ದೆಲ್ಲ. ಇದನ್ನು ಹೇಗೆ ಅಂತ ಹೇಳಿದರೆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಅಂತ ಹೇಳ್ಬೋದು ಭಾಸ್ಕರನ್ನು ತಗೊಂಡ್ರೆ. ಅದಾದಮೇಲೆ EOS 1, 4 ಇದೆಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ, ಹಾಗೆ ರೆಡಾರ್ ಇಮೇಜಿಂಗ್ ಸ್ಯಾಟಲೈಟ್ EOS 4. ಓಕೆ, ಸೊ ಇದೆಲ್ಲ ಹೈ ಕ್ವಾಲಿಟಿ ಇಮೇಜಸ್ನ, ವೆದರ್ ಕಂಡೀಷನ್ನ ರಿಪೋರ್ಟ್ ಮಾಡೋಕ್ಕೆ ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೊತೀವಿ. ಅದಾದಮೇಲೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂತ ತಗೊಂಡ್ರೆ ನಾವು ಫಸ್ಟ್ ಏರೋಸ್ಟ್ಯಾಟ್ ಅಂತ ಮಾಡಿದ್ದೀವಿ, ಏರೋಸ್ಯಾಟ್. ಅದಾದಮೇಲೆ ಮಾಮ್ ಮಿಷನ್ ಗೊತ್ತಲ್ವಾ, ಮಾರ್ಸ್ ಆರ್ಬಿಟಲ್ ಮಿಷನ್ 2013 ನಾವು ಲಾಂಚ್ ಮಾಡಿದ್ವಿ. ಅದಾದಮೇಲೆ ಚಂದ್ರಯಾನಲ್ಲಿ ನಾವು 1, 2 ಹಾಗೆ 3 ಇಷ್ಟು ಚಂದ್ರಯಾನ್ ಮಿಷನ್ಸ್ನ ಮಾಡಿದ್ವಿ. ಆ್ಯಂಡ್ ಅದಾದಮೇಲೂ ಕೆಲವೊಂದು ಆದಿತ್ಯ L1 ಆಗಿರ್ಬೋದು, ಮತ್ತು ಈಗ ರೀಸೆಂಟಾಗಿ ಸ್ಪೇಡೆಕ್ಸ್ ಆಗಿರ್ಬೋದು, ಈ ಥರದನ್ನೆಲ್ಲ ಲಾಂಚ್ ಮಾಡಿದ್ದೀವಿ. ಸೊ ಕೆಲವೊಂದು ಇಂಪಾರ್ಟೆಂಟ್ ನಾವು ಏನೇನು ಸಿಲೆಬಸಲ್ಲಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಈಗ ರೀಸೆಂಟಾಗಿ ಆಗಿರೋದನ್ನು ಡೀಪಾಗಿ ಇದೇ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಈಗ ಇಂಪಾರ್ಟೆಂಟ್ ಫಸ್ಟ್ ಟಾಪಿಕ್ ಸಿಲೆಬಸಲ್ಲಿ ಕೊಟ್ಟಿರೋದು ಅಂತ ಹೇಳಿದ್ರೆ ಇದು ಇನ್ಸ್ಯಾಟ್ ಅಂತ. ಇನ್ಸ್ಯಾಟ್ ಇದು ಮಲ್ಟಿಪರ್ಪಸ್ ಜಿಯೋಸ್ಟೇಷನರಿ ಸ್ಯಾಟಲೈಟ್. ಓಕೆ, ಇದು ಮಲ್ಟಿಪರ್ಪಸ್ ಅಂದರೆ ಎಲ್ಲದಕ್ಕೂ ಯೂಸ್ ಮಾಡ್ಕೋತೀವಿ ಇದನ್ನು. ಸೊ ಯಾವ ಥರದಕ್ಕೆಲ್ಲ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಟೆಲಿಕಮ್ಯುನಿಕೇಷನ್, ಬ್ರಾಡ್ಕಾಸ್ಟಿಂಗ್, ಆಮೇಲೆ ಮೆಟೀರಿಯಾಲಜಿಗೆ, ಇದಾದಮೇಲೆ ಏನಾದರೂ ರೆಸ್ಕ್ಯೂ ಮಾಡಬೇಕು ಅಂತ ಹೇಳಿದ್ರೆ, ಓಕೆ, ರೆಸ್ಕ್ಯೂ ಮಿಷನ್ಸಲ್ಲಿ. ಸೊ ಇದನ್ನು ಇನ್ಸ್ಯಾಟ್ನ ಯೂಸ್ ಮಾಡ್ತಿದ್ದೀವಿ. ಸೊ ಇದು ಇಸ್ರೋದೇ ಮಾಡೆಲ್. ಇದ್ರದ್ದು ಫ್ಯಾಕ್ಟ್ ಏನು ಅಂತ ತಗೊಂಡ್ರೆ, ಇದು ಲಾರ್ಜೆಸ್ಟ್ ಡೊಮೆಸ್ಟಿಕ್ ಕಮ್ಯುನಿಕೇಷನ್ ಸಿಸ್ಟಮ್ ಆಗಿದೆ. ಎಲ್ಲಿ ಅಂತ ಹೇಳಿದ್ರೆ ಏಷ್ಯಾ ಪೆಸಿಫಿಕ್ ರೀಜಿಯನಲ್ಲಿ.
ಓಕೆ. ಅದಾದಮೇಲೆ ಯೂಸಸ್ ಹೇಳಿದೆ ನಾನು ಆಲ್ರೆಡಿ. ಸೊ ಆಬ್ಜೆಕ್ಟಿವ್ ಅಂತ ತಗೊಂಡಾಗ ಇದು ಮೇಯ್ನಾಗಿ ಆಪ್ರೇಷನಲ್, ಅದಾದಮೇಲೆ ಎನ್ವೈರನ್ಮೆಂಟಲ್, ಅದಾದಮೇಲೆ ಸ್ಟಾರ್ಮ್ ಏನಾದರೂ ಬರುತ್ತೆ, ಸ್ಟಾರ್ಮ್ಗಳು ಅಂತ ಹೇಳಿದ್ರೆ ಇದನ್ನು ವಾರ್ನಿಂಗ್ ಸಿಸ್ಟಮ್ ಆಗಿ ಯೂಸ್ ಮಾಡ್ಕೋಬೋದು, ವಾರ್ನಿಂಗ್ ಕೊಡೋಕ್ಕೆ. ಓಕೆ, ಇದು ವಾರ್ನಿಂಗ್ ಕೊಡೋದ್ರಿಂದ ಇದು ಲೈಫ್ನ ಪ್ರೊಟೆಕ್ಟ್ ಮಾಡುತ್ತಾ, ಲೈಫ್ ಮತ್ತು ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ IRS ಅಂತ. ಓಕೆ, ಈ IRS ಅಂತ ಹೇಳಿದ್ರೆ ಇಂಡಿಯನ್ ರಿಮೋಟ್ ಸೆನ್ಸಿಂಗ್, ಇದೊಂದು ಪ್ರೋಗ್ರಾಮ್. ಓಕೆ, ಪ್ರೋಗ್ರಾಮ್ ಇದೆ ಇದು. ಸೊ ಇದನ್ನು 1988 ಲಾಂಚ್ ಮಾಡ್ತಾರೆ. ಆ್ಯಂಡ್ ಇದೇನು, ಇದ್ರ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಇನ್ಸ್ಯಾಟ್ ಥರನೇ ಇದು ಲಾರ್ಜೆಸ್ಟ್ ಅಂದರೆ ಸಿವಿಲಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್, ಅಂದರೆ ರಿಮೋಟ್ ಏರಿಯಾಸ್ನ ಸೆನ್ಸ್ ಮಾಡುತ್ತೆ. ಓಕೆ, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಇದು. ಇದನ್ನು ಮೇಯ್ನಾಗಿ ಉಡುಪಿ, ಹೆಸರು ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಉಡುಪಿ ರಾಮಚಂದ್ರ ರಾವ್ ಅಂತ ಇವರು ಡೆವಲಪ್ ಮಾಡಿದ್ದಾರೆ ಇದನ್ನೆಲ್ಲ, ರಿಮೋಟ್ ಸೆನ್ಸಿಂಗ್ ಪ್ರೋಗ್ರಾಮ್ನ. ಸೊ ಇವ್ರನ್ನ ಫಾದರ್ ಆಫ್ ರಿಮೋಟ್ ಸ್ಯಾಟಲೈಟ್ ಪ್ರೋಗ್ರಾಮ್ ಇನ್ ಇಂಡಿಯಾ ಅಂತಲೇ ಕರೀತಾರೆ. ಆ್ಯಂಡ್ ಇವರು ಬರೀ ಇದನ್ನು ಅಷ್ಟೇ ಅಲ್ಲ, PSLV ಇದೆಲ್ಲ ಲಾಂಚ್ ವೆಹಿಕಲ್ಸ್ ಅಲ್ವಾ, ಆ್ಯಂಡ್ GSLV, ASLV ಇದೆಲ್ಲ ಲಾಂಚ್ ವೆಹಿಕಲ್ಸ್ ನಮ್ಮ ಹತ್ರ ಇರೋವಂಥದ್ದು. ಸೊ ಇದನ್ನೆಲ್ಲ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡಿರೋರು ಉಡುಪಿ ರಾಮಚಂದ್ರ ರಾವ್ ಅವರು. ಓಕೆ, ಇದರಲ್ಲಿ ಕೆಲವೊಂದು ಟೈಪ್ಸ್ ಇದೆ, IRS 1, 2, ಅದಾದಮೇಲೆ P, ಹಾಗೆ ಕಾರ್ಟೋಸ್ಯಾಟ್ ಅಂತ. ಸೊ ಇದೆಲ್ಲ ಟೈಪ್ಸ್ ಆಫ್ IRS. ಓಕೆ, ಆ್ಯಂಡ್ ಇದನ್ನು ಅಡ್ವಾಂಟೇಜಸ್ ಅಂತ ಹೇಳಿದರೆ, ಮೇನ್ ಅಡ್ವಾಂಟೇಜಸ್ ಏನು ಅಂತ ಹೇಳಿದರೆ ಇನ್ಆಕ್ಸೆಸಬಲ್ ಏರಿಯಾ ಇರುತ್ತಲ್ಲ, ಇದರಲ್ಲೇ ನಾವು ಆಕ್ಸೆಸ್ ಮಾಡ್ಬೋದು. ಓಕೆ, ಇನ್ಆಕ್ಸೆಸಬಲ್ ಏರಿಯಾನ ಆಕ್ಸೆಸ್ ಮಾಡೋದೇ ಇದ್ರದ್ದು ಮೇನ್ ಅಡ್ವಾಂಟೇಜ್. ಸೊ ಅಪ್ಲಿಕೇಶನ್ಸ್ ಅಂತ ತಗೊಂಡಾಗ ಎಗ್ರಿಕಲ್ಚರಲ್ಲಿ, ಅದಾದಮೇಲೆ ಫಾರೆಸ್ಟ್ರಿ, ನೆಕ್ಸ್ಟ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅರ್ಬನ್ ಪ್ಲ್ಯಾನಿಂಗಲ್ಲಿ, ರೂರಲ್ ಪ್ಲ್ಯಾನಿಂಗಲ್ಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವೆದರ್ ಫೋರ್ಕಾಸ್ಟಿಂಗ್, ಮತ್ತು ಎಜುಕೇಷನ್ ಆ್ಯಂಡ್ ರಿಸರ್ಚಲ್ಲಿ. ಸೊ ಇದೆಲ್ಲ ಅಪ್ಲಿಕೇಶನ್ ಇದೆ. ಸೊ ಹೇಗೆ ಅಂತ ನೋಡೋಣ. ಎಗ್ರಿಕಲ್ಚರಲ್ಲಿ ಕ್ರಾಪ್ ಮ್ಯಾನೇಜ್ಮೆಂಟಲ್ಲಿ ಆಗಿರ್ಬೋದು, ಅದಾದಮೇಲೆ ಈಲ್ಡ್ ಎಸ್ಟಿಮೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಪೆಸ್ಟ್ ಕಂಟ್ರೋಲ್ ಮಾಡ್ತೀವಲ್ವ, ಪೆಸ್ಟ್ ಕಂಟ್ರೋಲಿಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಡಿಸೀಸ್ ಏನಾದರೂ ಔಟ್ಬ್ರೇಕ್ ಆಗೋದಾಗಿದ್ದರೆ ಪ್ರಿಡಿಕ್ಷನ್ ಮಾಡ್ಬೋದು ಫಸ್ಟೇ. ಅದಾದಮೇಲೆ ಇದು ಅಷ್ಟೇ, ವಾಟರ್ ಮ್ಯಾನೇಜ್ಮೆಂಟಿಗೆ, ಅಗ್ರಿಕಲ್ಚರ್ ರಿಲೇಟೆಡ್ ವಾಟರ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಬೋದು ಅದನ್ನು ಹೇಳ್ಬೋದು. ಸೊ ಫಾರೆಸ್ಟ್ ಅಂತ ತಗೊಂಡ್ರೆ, ಫಾರೆಸ್ಟ್ ನಾವು ಹೇಗೂ ಓದ್ತಾ ಇರ್ತೀವಿ, ರೈಟ್, ಫಾರೆಸ್ಟ್ ಕವರ್ ಎಷ್ಟಿದೆ ಅಷ್ಟಿದೆ ಅಂತ. ಸೊ ಫಾರೆಸ್ಟ್ ಕವರ್ನ ಎಷ್ಟಿದೆ ಅಂತ ಹೇಳೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಫಾರೆಸ್ಟ್ನ. ಎಗೈನ್ ಡಿಫಾರೆಸ್ಟೇಷನ್ ಮಾಡೋಕ್ಕೆ ಎಲ್ಲೆಲ್ಲಿ ಡಿಫಾರೆಸ್ಟೇಷನ್ ಮಾಡಬೇಕು ಅಂತ ಹೇಳಿ ನೋಡೋದಕ್ಕೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಫಾರೆಸ್ಟ್ ಮ್ಯಾಪಿಂಗ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ಬೋದು. ಸೊ ಇದೆಲ್ಲ ಫಾರೆಸ್ಟ್ ರಿಲೇಟೆಡ್ ಅಪ್ಲಿಕೇಶನ್ಸ್. ಅದಾದಮೇಲೆ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹೇಗೆ ಅಂತಂದರೆ, ರಿವರ್ ಬೇಸಿನ್ ಪ್ಲ್ಯಾನ್ ಮಾಡ್ತೀವಲ್ವಾ, ಸೊ ಇದರಲ್ಲಿ ಹೆಲ್ಪ್ ಆಗುತ್ತೆ. ಅರ್ಬನ್ ಪ್ಲ್ಯಾನಿಂಗ್ ಅಂತ ತಗೊಂಡಾಗ ಈಗ ಲ್ಯಾಂಡ್ ಎಗೇನ್ ಮ್ಯಾಪಿಂಗ್ ಮಾಡೋದ್ರಲ್ಲಿ ಅಲ್ವಾ, ಮತ್ತು ಹೇಗೆ ಸಿಟಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಸಿಟಿ ಪ್ಲ್ಯಾನಿಂಗಲ್ಲಿ ಯೂಸ್ ಮಾಡ್ಬೋದು. ಅದಾದಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ತಗೊಂಡಾಗ ಇದು
ರಿಯಲ್ ಟೈಮ್ ಡೇಟಾ ಕೊಡುತ್ತೆ. ರಿಯಲ್ ಟೈಮ್ ಡೇಟಾ ಕೊಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಫಸ್ಟೇ ಡಿಸಾಸ್ಟರ್ ಆಗೋಕ್ಕೂ ಮೊದಲು ನಾವು ಪ್ರಿಪೇರ್ ಆಗಿರ್ಬೋದು, ರೈಟ್? ಸೊ ಇದರಿಂದ ಅದಾದಮೇಲೆ ರೆಸ್ಪಾನ್ಸನ್ನು ಮಾಡ್ಬೋದು ನಾವು. ರಿಕವರಿಗೂ ಚಾನ್ಸಸ್ ಇರುತ್ತೆ. ಯಾವ ಥರ ಡಿಸಾಸ್ಟರ್ಸ್ ಅಂತ ಹೇಳಿದ್ರೆ ಫ್ಲಡ್ ಆಗಿರ್ಬೋದು, ಅರ್ತ್‌ಕ್ವೇಕ್ಸ್ ಆಗಿರ್ಬೋದು, ಸೈಕ್ಲೋನ್ಸ್ ಆಗಿರ್ಬೋದು, ಇದೆಲ್ಲ ಐಡಿಯಾ ಇದೆ ಅನ್ಕೋತೀನಿ. ಸೊ ಈ ಥರ ಡಿಸಾಸ್ಟರ್ಸಲ್ಲಿ ರಿಯಲ್ ಟೈಮ್ ಡೇಟಾ ನಮಗೆ ಫಸ್ಟೇ ಪ್ರಿಪೇರ್ ಆಗಿರೋದಕ್ಕೆ ಸಿಗ್ತಾ ಇದೆ. ಅದಾದಮೇಲೆ ಸೇಮ್ ಅರ್ಬನ್ ಹೇಗೆ ಪ್ಲ್ಯಾನಿಂಗ್ ಮಾಡಿದ್ವಿ ಅದೇ ಥರ ರೂರಲ್ ಡೆವಲಪ್ಮೆಂಟಲ್ಲಿ ಯೂಸ್ ಆಗುತ್ತೆ. ಅಂದರೆ ಈಗ ಕೆಲವೊಂದು ಸಾಯಿಲ್ ಹೆಲ್ತ್ ನೋಡ್ಬೋದು ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಏನಾದರೂ ಡೆವಲಪ್ ಮಾಡಬೇಕು ಅಂದರೆ ಓಕೆ, ಈ ಥರದ್ರಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಎಗೇನ್ ವೆದರ್ ಫೋರ್ಕಾಸ್ಟಿಂಗಲ್ಲಾಗಿರ್ಬೋದು, ಎಜುಕೇಷನಲ್ಲೂ ಹೆಲ್ಪ್ ಆಗುತ್ತೆ. ಅಂದರೆ ರಿಸರ್ಚ್ ಫೀಲ್ಡಲ್ಲಿ. ಓಕೆ, ಸೊ ಇದೆಲ್ಲ ಅಪ್ಲಿಕೇಶನ್ಸ್. ನೆಕ್ಸ್ಟ್ ಎಜುಸ್ಯಾಟ್ ಅಂತ ಇದೆ. ಇದು ಅಪ್ಲಿಕೇಶನ್ ಅಂತ ತಗೊಂಡ್ರೆ ಕಮ್ಯುನಿಕೇಷನಲ್ಲಿ ಇದನ್ನು ಯೂಸ್ ಮಾಡ್ತಿದ್ದೀವಿ ಎಜುಸ್ಯಾಟ್ನ. ಮೇಯ್ನಾಗಿ ಎಜುಕೇಷನ್ ಅಲ್ಲಿ ಕಮ್ಯುನಿಕೇಟ್ ಮಾಡೋದ್ರಲ್ಲಿ. ಓಕೆ, ಟೈಪ್ ಏನು ಅಂತ ಹೇಳಿದ್ರೆ ಜಿಯೋಸಿಂಕ್ರೋನಸ್ ಆರ್ಬಿಟ್. ಓಕೆ, ಆ್ಯಂಡ್ ವೆಹಿಕಲ್ ಇದು ಯಾವುದನ್ನ ಯೂಸ್ ಮಾಡ್ತೀವಿ ಇದನ್ನು ಲಾಂಚ್ ಮಾಡೋಕ್ಕೆ ಅಂದರೆ GSLV. ಅದಾದಮೇಲೆ ಇದ್ರದ್ದು ಮೇನ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಅದೇ ಹೇಳ್ದಾಗೆ ಎಜುಕೇಷನಲ್ಲಿ ಹೆಲ್ಪ್ ಆಗ್ತಿದೆ. ಹೇಗೆ ಅಂತಂದರೆ ಬೋತ್ ಸೈಡ್ಸಿಂದ. ಈಗ ಒಬ್ಬರು ಎಜುಕೇಟರ್ ಇರ್ತಾರೆ, ಸೊ ಇನ್ನೊಬ್ಬರು ಸ್ಟೂಡೆಂಟ್. ಸೊ ಎಜುಕೇಟರಿಂದ ಸ್ಟೂಡೆಂಟಿಗೆ ಡೇಟಾ ಹೋಗಬೇಕು, ಅಗೇನ್ ಸ್ಟೂಡೆಂಟಿಂದ ಎಜುಕೇಟರ್ಗೆ ಡೇಟಾ ಬರಬೇಕು. ಸೊ ಈ ಥರ ಹೆಲ್ಪ್ ಆಗ್ತಾ ಇದೆ ಎಜುಸ್ಯಾಟಿಂದ. ಈ GSLV ಅಂತ ತಗೊಂಡ್ರೆ GSLV, ಸೊ ಇದು ಜಿಯೋ ಸಿಂಕ್ರೋನಸ್ ಲಾಂಚ್ ವೆಹಿಕಲ್ ಅಂತ. ಓಕೆ, ಆಗಲೇ ಹೇಳಿದೆ ಅಲ್ವಾ ಆ ಥರ PSLV, GSLV, ಆಮೇಲೆ ASLV ಇದೆಲ್ಲ ಲಾಂಚ್ ವೆಹಿಕಲ್ಗಳು. ಏನು ಸಿಲೆಬಸ್ಸಲ್ಲಿ ಚಂದ್ರಯಾನ್ನ ಮೆನ್ಷನ್ ಮಾಡಿದ್ದಾರೆ. ಚಂದ್ರಯಾನ್ ಅಂತ ತಗೊಂಡಾಗ ನಮಗೆ 3 ಮಿಷನ್ಸ್ ನಾವು ಡೆವಲಪ್ ಮಾಡಿದ್ದೀವಿ. ಸೊ 1, 2 ಹಾಗೆ 3. ಸೊ ಫಸ್ಟ್ ಮಿಷನ್ ಅಂತ ತಗೊಂಡ್ರೆ ನಾವು ಯಾವಾಗ ಲಾಂಚ್ ಆಯಿತು 2008ಅಲ್ಲಿ ಲಾಂಚ್ ಮಾಡಿದ್ವಿ. ಸೊ ಇದು ನಮ್ಮದು ಫಸ್ಟ್ ಲೂನಾರ್ ಮಿಷನ್, ಇದು ಎಕ್ಸ್ಪ್ಲೋರೇಷನ್ ಅಂತ ಹೇಳ್ಬೋದು. ಫಸ್ಟ್ ಇದು ಚಂದ್ರಯಾನ್ 1. ಅದಾದಮೇಲೆ ಇದು ಲಾಂಚ್ ವೆಹಿಕಲ್ ಯಾವುದ್ರಲ್ಲಿ ಲಾಂಚ್ ಮಾಡಿದ್ವಿ ಅಂತ ಹೇಳಿದ್ರೆ PSLV. ಓಕೆ, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಅದಾದಮೇಲೆ ಇದು ಏನಕ್ಕೆ ಮಾಡಿದ್ರು, ಏನು ಏಮ್ ಇತ್ತು ಇದರಲ್ಲಿ ಅಂತ ಹೇಳಿದ್ರೆ ಮೂನ್ ಸರ್ಫೇಸ್ನ ಸ್ಟಡಿ ಮಾಡೋಕ್ಕೆ. ಏನಿದೆ ಮೂನ್ ಸರ್ಫೇಸಲ್ಲಿ ಅಂತ ನೋಡಬೇಕಿತ್ತು. ಆ್ಯಂಡ್ ಅದು ಯಾವ ಥರ ಸ್ಟಡಿ ಮಾಡ್ತಾರೆ ಅಂದರೆ ಮಿನರಲ್ ಕಾಂಪೋಸಿಷನ್ ಏನಿತ್ತು ಅಂತ ಸ್ಟಡಿ ಮಾಡೋದಕ್ಕೆ, ಹಾಗೆ ವಾಟರ್ ಮಾಲಿಕ್ಯೂಲ್ಸ್ ಏನಾದರೂ ಇದೆಯಾ ಅಂತ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಇದರಲ್ಲಿ ರಿಸಲ್ಟ್ ಏನು ಬಂತು ಅಂತ ಹೇಳಿದರೆ ವಾಟರ್ ಮಾಲಿಕ್ಯೂಲ್ಸ್ ಇದೆ ಅಂತ ರಿಸಲ್ಟ್ ಬಂದಿದೆ. ಆ್ಯಂಡ್ ಅಗೇನ್ ಚಂದ್ರಯಾನ್ 2 ಅಂತ ತಗೊಂಡ್ರೆ ಇದನ್ನು 2019ಅಲ್ಲಿ ಲಾಂಚ್ ಮಾಡಿದ್ವಿ. ಇದರಲ್ಲಿ ಲ್ಯಾಂಡರ್ ಮತ್ತು ರೋವರ್ ಅಂತ ಇದೆ. ಆ್ಯಂಡ್ ಲಾಂಚ್ ವೆಹಿಕಲ್ ನಾವು GSLV MK3, ಓಕೆ, M1 ಅಂತ ಇದು ಲಾಂಚ್ ವೆಹಿಕಲ್. ಇಲ್ಲಿ ಲ್ಯಾಂಡರ್ ಮತ್ತು ರೋವರ್ ಅಂತ ಇದೆ ಅಂತ ಹೇಳಿದೆ ಅಲ್ವಾ. ಲ್ಯಾಂಡರ್ ಅಂತ ಏನಂತ ಹೇಳಿದ್ರೆ ಇದೊಂದು ಸ್ಪೇಸ್ ಕ್ರಾಫ್ಟ್. ಇದು ಹೋಗಿ ಇದು ಅರ್ತಿಂದ ಬೇರೆ ಒಂದು ಪ್ಲ್ಯಾನೆಟ್ ಆಗಿರ್ಬೋದು, ಮೂನ್ ಆಗಿರ್ಬೋದು, ಈ ಥರ ಹೋಗಿ ಇಲ್ಲಿ ಲ್ಯಾಂಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ರೋವರ್ ಅಂತ ಹೇಳಿದ್ರೆ ಇದೊಂದು ರೋಬೋಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ಮೂಮೆಂಟ್ ಆಗ್ತಾ ಇರುತ್ತೆ. ಇದು ಓಕೆ, ಹೋಗಿ ಎಕ್ಸ್ಪ್ಲೋರ್ ಮಾಡುತ್ತೆ. ಈ ಮೂನಲ್ಲಿ ಕಂಪ್ಲೀಟಾಗಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದೆ ಏನೇನಿದೆ ಅಂತ. ಅದು ಯಾವ್ದು ಮಾಡ್ತಿರೋದು ಅಂದರೆ ರೋವರ್. ಸೊ ನೆಕ್ಸ್ಟ್ GSLV ಇದ್ರದ್ದು ಲಾಂಚ್ ವೆಹಿಕಲ್ ಆಗಿತ್ತು. ಅದಾದಮೇಲೆ ಏಮ್ ಏನಕ್ಕಿತ್ತು, ಏನು ಮಾಡಿದರು ಏಮ್ನ ಅಂತ ಹೇಳಿದ್ರೆ ಇದು ಮೂನ್ ಅಂತ ಹೇಳಿದ್ರೆ ಈ ಸೌತ್ ಪೋಲಲ್ಲಿ ಹೋಗಿ ಲ್ಯಾಂಡ್ ಆಗಬೇಕು ಅಂತ ಇತ್ತು.
ಬಟ್ ಇದು ಸಕ್ಸಸ್ ಆಗಲಿಲ್ಲ. ಸೊ ಇದಕ್ಕೆ ಸಕ್ಸಸ್ ಆಗದೇ ಇರೋ ಕಾರಣ ಚಂದ್ರಯಾನ್ 3ನ ಮತ್ತೆ ಲಾಂಚ್ ಮಾಡ್ತೀವಿ. ಚಂದ್ರಯಾನ್ 3ನ ಯಾವಾಗ ಲಾಂಚ್ ಮಾಡಿದ್ವಿ ಅಂತ ಹೇಳಿದ್ರೆ 2023ಗೆ. ಸೊ ಇದು ಸಾಫ್ಟ್ ಲ್ಯಾಂಡಿಂಗ್ ಆಯಿತು. ಓಕೆ. ಸೊ ರಿಸಲ್ಟ್ ಏನು ಇದ್ರದ್ದು ಅಂತ ಹೇಳಿದ್ರೆ ಮ್ಯಾಗ್ಮಾ ಇದೆ ಅಂತ ಫೈಂಡ್ ಔಟ್ ಆಗಿದೆ. ಅದಾದಮೇಲೆ ಸಲ್ಫರ್ ಇದೆ ಅಂತ ಫೈಂಡ್ ಔಟ್ ಮಾಡಿದೆ. ಈ ಥರದ್ದು ಕೆಲವೊಂದು ಫೈಂಡಿಂಗ್ಸ್ ಮಾಡ್ಕೊಂಡು ಬಂದಿದೆ. ಓಕೆ. ಪ್ಲಾಸ್ಮಾ ಡೆನ್ಸಿಟಿ, ಸೊ ಈ ಥರದ್ದೆಲ್ಲ ಫೈಂಡಿಂಗ್ಸ್ ನಮಗೆ ಚಂದ್ರಯಾನ್ 3ಇಂದ ಸಿಕ್ಕಿದೆ. ನೆಕ್ಸ್ಟ್ ಆದಿತ್ಯ L1 ರೀಸೆಂಟ್ ಮಿಷನ್ಸ್ ಅಂತ ತಗೊಂಡಾಗ ಆದಿತ್ಯ L1 ಬರುತ್ತೆ, ಸ್ಪೇಡೆಕ್ಸ್ ಬರುತ್ತೆ. ಅದಾದಮೇಲೆ ಗಗನ್ಯಾನ್ ಅಂತ ಬರುತ್ತೆ. ಸೊ ಗಗನ್ಯಾನ್ ಇನ್ನೂ ಆಗಿಲ್ಲದೆ ಇರೋದ್ರಿಂದ ಆದಿತ್ಯ 1 ಮತ್ತು ಸ್ಪೇಡೆಕ್ಸ್ನ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಸೊ ಆದಿತ್ಯ L1 ಯಾವಾಗ ಲಾಂಚ್ ಆಯಿತು ಅಂತ ಹೇಳಿದ್ರೆ 2023ಯಲ್ಲಿ ಲಾಂಚ್ ಆಗಿದೆ. ಇದು ಫಸ್ಟ್ ಡೆಡಿಕೇಟೆಡ್ ಸೋಲಾರ್ ಮಿಷನ್ ಅಂತ ಹೇಳ್ಬೋದು. ಅದಾದಮೇಲೆ ಇದು ವೆಹಿಕಲ್ ಯಾವುದು ಅಂತ ಹೇಳಿದ್ರೆ PSLV C-57 ಅಂತ ವೆಹಿಕಲ್ ನೇಮ್. ಇದೇನಕ್ಕೆ ನಾವು ಆದಿತ್ಯ L1ನ ಲಾಂಚ್ ಮಾಡಿದ್ವಿ ಅಂತ ಹೇಳಿದ್ರೆ ಇದು ಸನ್ ಅಂತ ಅಂದ್ಕೊಳ್ಳಿ. ಸೊ ಇದು ಅರ್ತಿಂದ ಈಗ ಲಾಂಚ್ ಮಾಡಿದ್ದೀವಿ. ಸೊ ಸನ್ ಹತ್ರ ಹೋಗೋಕ್ಕೆ ಆಗಲ್ಲ. ಸೊ ಸನ್ನನ್ನು ನಾವು ಸ್ಟಡಿ ಮಾಡಬೇಕು ಅಂತ ಹೇಳಿದರೆ ಕಾನ್ಸ್ಟೆಂಟಾಗಿ ಸನ್ ಮತ್ತು ಅರ್ತ್ ಮಧ್ಯೆ ಇದ್ದರೆ ಕಾನ್ಸ್ಟೆಂಟಾಗಿ ಸ್ಟಡಿ ಮಾಡ್ಬೋದು, ರೈಟ್? ಸೊ ಕೆಲವೊಂದು ಪಾಯಿಂಟ್ಸ್ಗಳಿದ್ದಾವೆ. L1, L2, L3 ಆ ಥರ 5 ಪಾಯಿಂಟ್ಸ್ ಇದೆ. ಓಕೆ. ಲ್ಯಾಗ್ರೇಂಜ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇಲ್ಲೇನು ಅಂತ ಹೇಳಿದ್ರೆ ಕಾನ್ಸ್ಟೆಂಟಾಗಿ ಗ್ರಾವಿಟಿ ಮೇಂಟೈನ್ ಆಗಿರುತ್ತೆ. ಇಲ್ಲೇ ಆರ್ಬಿಟಲಲ್ಲಿ ಅದೇ ಆರ್ಬಿಟಲಲ್ಲಿ ಮೂಮೆಂಟ್ ಆಗೋ ಥರ ನೋಡ್ಕೊಳ್ಳುತ್ತೆ. ಸೊ ನಾವು ಈಗ L1 ಪಾಯಿಂಟಿಗೆ ನಾವು ಆದಿತ್ಯ L1ನ ಕಳಿಸಿದ್ದೀವಿ. ಸೊ ಅದು ಕಾನ್ಸ್ಟೆಂಟಾಗಿ ಸನ್ದು ಆ್ಯಕ್ಟಿವಿಟಿನ ನೋಡ್ತಾ ಇರುತ್ತೆ. ಏನು ಇಂಟ್ರಪ್ಟ್ ಆಗಿರಲ್ಲ. ಸೊ ಕಾನ್ಸ್ಟೆಂಟಾಗಿ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಇದು L1 ಮಿಷನ್ದು ರಿಸಲ್ಟ್ ಈಗ. ಆ್ಯಂಡ್ ಸ್ಪೇಡೆಕ್ಸ್ ಅಂತ ತಗೊಂಡ್ರೆ ಈಗ ರೀಸೆಂಟಾಗಿ ಡಿಸೆಂಬರ್ 31ಗೆ ಲಾಂಚ್ ಆಯಿತು ಅಲ್ವಾ, 2024ಅಲ್ಲಿ. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಡಾಕಿಂಗ್ ಅಷ್ಟೆ. ಸೊ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು ಇದು. ಹೇಗೆ ಅಂದರೆ 2 ಸ್ಪೇಸ್ ಕ್ರಾಫ್ಟ್ಸ್ ಇರುತ್ತಲ್ವ, 2 ಬಂದು ಒಂದು ಕಡೆ ಜಾಯಿನ್ ಆಗಬೇಕು. ಸೊ ಅದನ್ನು ಡಾಕಿಂಗ್ ಅಂತ ಕರಿತೀವಿ. ಓಕೆ. ಸೊ ಈ ಥರ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸ್ಪೇಸ್ ಕ್ರಾಫ್ಟ್ನ ಇನ್ನೊಂದು ಸ್ಪೇಸ್ ಕ್ರಾಫ್ಟ್ ಕಂಟ್ರೋಲ್ ಮಾಡ್ಬೋದು. ಓಕೆ. ಫ್ಯೂಚರ್ ಮಿಷನ್ಸಲ್ಲಿ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಈಗ ಇದನ್ನು ಎಕ್ಸ್ಪೆರಿಮೆಂಟಲ್ ಆಗಿ ಯೂಸ್ ಮಾಡಿದ್ದೀವಿ. ಓಕೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೊಸ ವೀಡಿಯೋಸ್ ಹಾಕಿದ ತಕ್ಷಣ ನೋಟಿಫೈ ಆಗ್ತಾ ಇರುತ್ತೆ. ಅದಾದಮೇಲೆ ಪ್ಲೇ ಲಿಸ್ಟಲ್ಲಿ ಎಲ್ಲ ವೀಡಿಯೋಸು ಹಾಕಿರ್ತೀವಿ, ನೀವು ಚೆಕ್ ಮಾಡ್ಕೊಳ್ಬೋದು. ಅದಾದಮೇಲೆ ನಾನು ನೆಕ್ಸ್ಟ್ ಯೂನಿಟ್ 3ಇಂದ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಸಲ್ಲಿ. ಥ್ಯಾಂಕ್ ಯು.